ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೂಲಕ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಕನ್ನಡಿಗರ ಮನಗೆದ್ದ ಸೂರಜ್ ಸಿಂಗ್ ಪ್ರಸ್ತುತ ಕಿರುತೆರೆಯ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ನಡುವೆ ಸೂರಜ್ ಸಿಂಗ್ಗೆ ಈಗಾಗಲೇ ಮದುವೆ ಆಗಿದೆ ಎಂದು ಅವರ ಸ್ನೇಹಿತ ಶಾಕಿಂಗ್ ಸುದ್ದಿ ನೀಡಿದ್ದಾರೆ. ಹಾಗಾದ್ರೆ ಈ ಶಾಕಿಂಗ್ ಸುದ್ದಿಯ ಅಸಲಿಯತ್ತೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕ್ವಾಟ್ಲೆ ಕಿಚನ್ ಕುಕಿಂಗ್ ರಿಯಾಲಿಟಿ ಶೋನಲ್ಲಿ ಸೂರಜ್ ಸಿಂಗ್ ಸ್ಪರ್ಧಿಯಾಗಿ ಭಾಗವಹಿಸುತ್ತಿದ್ದಾರೆ. ಇತ್ತೀಚೆಗೆ ಈ ಶೋನಲ್ಲಿ ಫ್ಯಾಮಿಲಿ ರೌಂಡ್ ವಿಶೇಷ ಸಂಚಿಕೆಯನ್ನ ಆಯೋಜಿಸಲಾಗಿತ್ತು. ಈ ವಿಶೇಷ ಸಂಚಿಕೆಯಲ್ಲಿ ಸೂರಜ್ ಸಿಂಗ್ ಪರವಾಗಿ ಸಾಥಿ ನೀಡಲು ಅವರ ಬೆಸ್ಟ್ ಫ್ರೆಂಡ್ ವೇದಿಕೆಗೆ ಆಗಮಿಸಿದ್ದರು. ಇನ್ನು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ ಮಧ್ಯೆ ಸೂರಜ್ ಸಿಂಗ್ ಅವರ ಸ್ನೇಹಿತ ನೀಡಿದ ಒಂದು ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಸೂರಜ್ ಸಿಂಗ್ಗೆ ಈಗಾಗಲೇ ಮದುವೆಯಾಗಿದೆ ಎಂದು ಅವರ ಆಪ್ತ ಸ್ನೇಹಿತ ಶಾಕಿಂಗ್ ಸುದ್ದಿ ನೀಡಿದ್ದಾರೆ. ಇನ್ನು ಈ ಸ್ನೇಹಿತನ ಈ ಹಠಾತ್ ಹಾಗೂ ತರ್ಲೆ ಹೇಳಿಕೆಯನ್ನ ಕೇಳಿ ಸ್ವತಃ ಸೂರಜ್ ಸಿಂಗ್ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಹೌದು, ಕಲರ್ಸ್ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾದ ಪೇಜ್ ನಲ್ಲಿ ಒಂದು ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋದಲ್ಲಿ ನಾನು ವೀರು ಸೂರಜ್ ಬೆಸ್ಟ್ ಫ್ರೆಂಡ್ ಅಂದ ಹಾಗೆ ನಾವಿಬ್ಬರು ಸುಮಾರು 12 ವರ್ಷಗಳಿಂದ ಫ್ರೆಂಡ್ಸ್. ಆದರೆ ಇವತ್ತು ನಿಮಗ್ಯಾರಿಗೂ ಗೊತ್ತಿಲ್ಲದೆ ಇರೋಂತ ಒಂದು ಸೀಕ್ರೆಟ್ ನ ನಿಮಗೆ ಹೇಳ್ತಿದ್ದೇನೆ. ಏನಂತ ಶಾಕ್ ಆದ್ರ? ಇವನಿಗೆ ಆಲ್ರೆಡಿ ಮದುವೆ ಆಗಿದೆ. ಅವಳ ಹೆಸರು ಪವಿತ್ರ. ಯಾವ ಪವಿತ್ರ ಅಂತ ಯೋಚನೆ ಮಾಡಬೇಡಿ. ಪವಿತ್ರ ಬಂಧನ ಸೀರಿಯಲ್ ನಲ್ಲಿ ಬರೋ ಪವಿತ್ರ ಎಂದು ಫನ್ನಿಯಾಗಿ ಹೇಳಿದ್ದಾರೆ. ಇದಕ್ಕೆ ಶಾಕ್ ಆದ ಸೂರಜ್ ಆ ಕ್ವಾಟ್ಲೆ ತಡೆದುಕೊಳ್ಳಬಹುದು, ನಿಮ್ಮಂತವರು ಒಬ್ಬರಿದ್ದು ಬಿಟ್ರೆ ಧ್ವಂಸ ಎಂದು ಗೆಳನಿಗೆ ಹೇಳಿದ್ದಾರೆ. ಇನ್ನು ಸೂರಜ್ ಸಿಂಗ್ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ನೀಡಿದ್ದರು. ಬಿಗ್ ಬಾಸ್ ನಿಂದ ಹೊರ ಬರ್ತಿದ್ದಂಗೆ ಸೂರಜ್ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಅಭಿನಯಿಸುವ ಆಫರ್ ಗಿಟ್ಟಿಸಿಕೊಂಡರು. ಇನ್ನು ಈ ಧಾರಾವಾಹಿಗೆ ವೀಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಇದರ ಜೊತೆಗೆ ಕ್ವಾಟ್ಲೆ ಕಿಚನ್ ಕುಕಿಂಗ್ ರಿಯಾಲಿಟಿ ಶೋ ನಲ್ಲಿಯೂ ಸೂರಜ್ ಸಿಂಗ್ ಭಾಗವಹಿಸುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸೂರಜ್ ಸಿಂಗ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಾಗೆ ಪವಿತ್ರ ಬಂಧನ ಸೀರಿಯಲ್ ನ ಲೇಟೆಸ್ಟ್ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಯನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.